ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಈ ಕಾಲೇಜದ ಕಟ್ ಆಫನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡತ್ತೀನಿ. ವಿಡಿಯೋ ಏನೈತಲ್ಲ ಕೊನೆ ಮಟ್ಟ ನೋಡ್ರಿ. ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಆ ಕಮೆಂಟಿಗೆ ಡೈಲಿ ಈವ್ನಿಂಗ್ 8 to 9 ಒಳಗಾಗಿ ಏನೈತಲ್ಲ ಲೈವ್ ಬಂದು ನಿಮ್ಮ ಡೌಟನ್ನು ಏನೈತಲ್ಲ ಕಂಪ್ಲೀಟಾಗಿ ಏನೈತಲ್ಲ ಕ್ಲಿಯರ್ ಮಾಡ್ತಾನೆ. ಓಕೆ, SC ಕ್ಯಾಟಗರಿ ಜನರಲ್ ಮೆರಿಟಿಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅಂದ್ರೆ 2,43,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಏನೈತಲ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ 2,50,000ದಿಂದ 2,60,000 ಮಟ್ಟ ಇದ್ರೂ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ BAMS ಗೌರ್ಮೆಂಟ್ ಸೀಟನ್ನು ತಗೋಬೋದು. ಮತ್ತು ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ ಈ ವರ್ಷದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ 2,50,000ಕ್ಕಿಂತ ಕಡಿಮೆ ಇದ್ದರೆ ನಿಮಗೂ ಕೂಡ ಸೀಟ್ ಸಿಗ್ಬೋದು. ನೆಕ್ಸ್ಟ್ SC ಕ್ಯಾಟಗರಿ ಕನ್ನಡ ಮೀಡಿಯಂ ಕೋಟಾದಲ್ಲಿ 2,58,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗು 2,60,000ಕ್ಕಿಂತ ಕಡಿಮೆ ಇದ್ದರೆ ನಿಮಗೂ ಕೂಡ ಸೀಟ್ ಸಿಗ್ಬೋದು. ನೆಕ್ಸ್ಟು ರೂರಲ್ ಕೋಟಾದಲ್ಲಿ 2,47,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕ್ ಇದಕ್ಕಿಂತ ಕಡಿಮೆ ಇದ್ರೆ, ಇದಕ್ಕಿಂತ ಒಂದು 10,000 ಜಾಸ್ತಿ ಇದ್ರೆ ನಿಮ್ಗೇನೈತಲ್ಲ ಸೀಟ್ ಸಿಗ್ಬೋದು. ಯಾಕಂದ್ರೆ ಇದೇನೈತಲ್ಲ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಿನ ಕಟ್ ಆಫ್ ಆಗಿರ್ತೈತಿ. ಈ ವರ್ಷನೂ ಕೂಡ ನಂಬರ್ ಆಫ್ MBBS ಸೀಟ್ಸ್ ಅಂತೂ ಇನ್ಕ್ರೀಸ್ ಆಗಿರ್ತಾವೋ, ಅದಕ್ಕೇನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ವೇಟ್ ಮಾಡ್ರಿ ಅಂತ ಹೇಳ್ತಾನೆ. ST ಕ್ಯಾಟಗರಿ ಜನರಲ್ ಮೆರಿಟ್ದಾಗ 2,50,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 2,56,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 2,56,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದಕ್ಕಿಂತ ಒಂದು 10ರಿಂದ 20,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಜಾಸ್ತಿ ಇತ್ತಂದ್ರೆ ಅರೌಂಡ್ 2,70,000 ಆಗಿರ್ಬೋದು, 2,80,000 ತನಕ ಇದ್ದರೂ ಕೂಡ ನಿಮಗೇನೈತಲ್ಲ ಈ ವರ್ಷ ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬೆಂಗಳೂರಲ್ಲಿ ಏನೈತಲ್ಲ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಕ್ಯಾಟಗರಿ 1ನಲ್ಲಿ ನೋಡ್ಬೋದು 1,02,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಲಾಸ್ಟ್ ಇಯರ್ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,04,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕಿಂಗ್ 1,10,000 1,15,000 ಮಟ್ಟ ಇದ್ರೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ 2A ಕ್ಯಾಟಗರಿ 2A ಕ್ಯಾಟಗರಿ ಒಳಗೆ 1,15,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಲಾಸ್ಟ್ ಇಯರ್ ಏನೈತಲ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,16,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು ಕೊನೆಯ ಸೀಟ್. ಮತ್ತು ಕಲ್ಯಾಣ ಕರ್ನಾಟಕ ಕನ್ನಡ ಮೀಡಿಯಂ ಕೋಟಾದಾಗ 1,27,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾ ಒಳಗೆ 1,29,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ ಇದಕ್ಕಿಂತ ಒಂದು 5,000 ಕಡಿಮೆ ಇದ್ರೂ ಅಥವಾ ಜಾಸ್ತಿ ಇದ್ರೂ ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ದಲ್ಲಿ ಏನೈತಲ್ಲ ಸೀಟ್ ಸಿಗ್ಬೋದು. ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. 2B ಕ್ಯಾಟಗರಿ ಜನರಲ್ ಮೆರಿಟು 1,04,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಂ ಕೋಟಾ ಒಳಗೆ 1,40,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,50,000ಕ್ಕಿಂತ ಕಡಿಮೆ ಆಗಿರ್ಬೋದು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 10,000 ಹೆಚ್ಚು ಕಡಿಮೆ ಇದ್ರೂ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ 3B ಕ್ಯಾಟಗರಿಯಲ್ಲಿ ಜನರಲ್ ಮೆರಿಟದು 1,03,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,05,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿರೋದು. ಮತ್ತು ರೂರಲ್ ಕೋಟಾದಲ್ಲಿ 1,08,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 3A ಕ್ಯಾಟಗರಿಯಲ್ಲಿ ನೋಡ್ಬೇಕಂದ್ರೆ 1,13,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿರೋದು. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 2,93,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ.
ಜನರಲ್ ಮೆರಿಟ್ ಕಟ್ ಆಫ್ ನೋಡ್ಬೇಕಂದ್ರೆ 97,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಏನೈತಿ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದ್ರಾಬಾದ್ ಕರ್ನಾಟಕ ಏನೈತಿ 1,00,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಂ ಕೋಟಾ ಒಳಗೆ 1,22,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ರೂರಲ್ ಕೋಟಾ ಒಳಗೆ 1,01,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕ್ ಒಂದು 10,000 ಜಾಸ್ತಿ ಇರಲಿ, ಒಂದು 15,000 ಜಾಸ್ತಿ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ 1,10,000 15,000 20,000 ಮಟ್ಟ ಇದ್ರೂ ಏನೈತಲ್ಲ ಸೀಟ್ BAMS ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಯಾಕಂದ್ರೆ ನಂಬರ್ ಆಫ್ MBBS ಸೀಟ್ ಇನ್ಕ್ರೀಸ್ ಆಗಿರ್ತಾವಲ್ಲ, ಅದಕ್ಕೆ ಏನೈತೆ ಒಂದು ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳ್ತಿಕೊಂಡು ಥ್ಯಾಂಕ್ ಯು.